ನಮಸ್ಕಾರ ಎಲ್ಲರಿಗೂ. ಭಾಳ ದಿನ ಆಯಿತು ವಿಡಿಯೋ ಮಾಡಿದೆ. ವರಮಹಾಲಕ್ಷ್ಮಿ ಮುಂಚೆ ಮಾಡಿದ ವಿಡಿಯೋನೇ ಮತ್ತೆ ಮಾಡಿಲ್ಲ. ಭಾಳ ಕಲೆಕ್ಷನ್ಸ್ ಬಂದಿದೆ. ಇನ್ಮೇಲೆ ನಾನು ಬ್ರೊಕೆಟ್ ಸ್ಯಾರೀಸ್ ತುಂಬ ಸೀರೆ ಬರುತ್ತೆ ಅಂತ ಹೇಳಿದ್ದೆ. ಬರುತ್ತೆ. ಈಗ ಇನ್ಮೇಲೆ ಮದುವೆ ಸೀಸನ್ ಸ್ಟಾರ್ಟ್ ಆಗೋದ್ರಿಂದ ಭಾಳಷ್ಟು ಬ್ರೊಕೆಟ್ ಸೀರೆ ಬರುತ್ತೆ. ಇನ್ಮೇಲೆ ಬರುವಂಥ ವಿಡಿಯೋಗಳಲ್ಲಿ ಬ್ರೊಕೆಟ್ಸ್ ಭಾಳ ತೋರಿಸ್ತೀನಿ. ಆದರೆ ಈ ವಿಡಿಯೋದಲ್ಲಿ ಏನು ಬಂದಿದೆ ಸೀರೆಗಳು, ಯಾವ್ದು ಮತ್ತೆ ಹೊಸ ಸ್ಟಾಕ್ ಬಂದು ಸೇರಿಕೊಂಡಿದೆ ಅಂಗಡಿಯಲ್ಲಿ ಅಂತ ಆ ವಿಡಿಯೋದಲ್ಲಿ ಎಲ್ಲ ತೋರಿಸ್ತೀನಿ. ಈ ಹಿಂದೆ ಕೂಡ ನಮ್ಮನ್ನು ಭಾಳ ಸಪೋರ್ಟ್ ಮಾಡಿದಿರಿ. ಈಗಲೂ ಕೂಡ ಅಷ್ಟೇ. ನಮ್ಮ ಚಾನಲಲ್ಲಿ ನಮ್ಮ ವಿಡಿಯೋಸ್ ನೋಡ್ತಿರೋರೆಲ್ಲ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾರೂ ಮರಿಬೇಡಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ. ಈಗ ನೋಡ್ತಿರೋವಂಥ ಸೀರೆ ಟರ್ನಿಂಗ್ ಬಾರ್ಡ್ರಲ್ಲಿ, ಇದು ಮೀನಾ ಟರ್ನಿಂಗ್ ಬಾರ್ಡ್ರು. ಈ ಟರ್ನಿಂಗ್ ಬಾರ್ಡ್ರು ನಮ್ಮನೇಲೇ ರೆಡಿ ಆಗುತ್ತೆ. ಈ ಟರ್ನಿಂಗ್ ನೋಡಿರ್ಬೋದು ನೀವು. ನನ್ನ ಶಾರ್ಟ್ಸಲ್ಲಿ ಒಂದು ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ. ಈ ಬಾರ್ಡ್ರ್ ಟರ್ನ್ ಮಾಡಿ ವೀವ್ ಮಾಡೋದು ಇದೆಯಲ್ಲ, ಎಷ್ಟು ಕಷ್ಟ ಅಂತ. ಇದನ್ನು ನೀವು ವೀವಿಂಗ್ ಮಾಡೋದೇ ನೋಡಬೇಕು. ನೋಡ್ತೀನಿ, ಸಾಧ್ಯವಾದರೆ ಆ ವಿಡಿಯೋನ ಕೂಡ ಇದರಲ್ಲಿ ನಾನು ಅಪ್ಲೋಡ್ ಮಾಡೋಕ್ಕೆ ನಾನು ನೋಡ್ತೀನಿ. ಸ್ವಲ್ಪ ಯಾವ ಥರ ನಡೆಯುತ್ತೆ ವೀವಿಂಗ್ ಅನ್ನೋದನ್ನು ಈ ಸೀರೆ ತೋರಿಸ್ಬೇಕಾದ್ರೆ ನಿಮಗೆ ತೋರಿಸ್ತೀನಿ. 2 ಗ್ರಾಮಲ್ಲಿ ಮಾಡಿರೋದು ಭಾಳ ಒಳ್ಳೆ ಸೀರೆ. ಎಕ್ಸ್ಪೆಷಲಿ ನಮ್ಮ ಹತ್ರ ಯಾರೋ ಕಸ್ಟಮರ್ ನಮ್ಗೆ ಆರ್ಡ್ರ್ ಮಾಡಿದ ಸೀರೆ ಇದು. ಹಂಗೆ ಚೆನ್ನಾಗಿದೆ ಅಂತೇಳಿ ಕಂಟಿನ್ಯೂ ಮಾಡಿದ್ವಿ ಆ ಸೀರೆನ. ಮತ್ತೆ ಬಂದಿದ್ದು ಈಗ ಬೆಂಗಳೂರು ಅಂಗಡಿಗೆ ಬಂದು ಸೇರಿಕೊಂಡಿದೆ ಸೀರೆ. ಒಂದು ಸರಿ ರಿವರ್ಸ್ ಮಾಡಿ ಕೂಡ ತೋರಿಸ್ಬಿಡ್ತೀನಿ ಈ ಸೀರೆ ಹೆಂಗಿದೆ ಅಂತೇಳಿ. ನೋಡ್ಬೋದು ನೀವು ಈ ಸೀರೆನ. ಭಾಳನೇ ಒಳ್ಳೆ ಸೀರೆ. ಸ್ವಲ್ಪ ಕಾಸ್ಟ್ಲಿ ಸೀರೆ ಅಂತ ಆದರೂ ಕೂಡ ಈ ಸೀರೆ ವೇರ್ ಮಾಡಿದಾಗಲೇ ಇದ್ರದ್ದು ಫೀಲ್ ಗೊತ್ತಾಗೋದು. ಯಾಕಂದರೆ ಇದು ಅಷ್ಟೊಂದು ಕಾಸ್ಟ್ಲಿ ಇದೆ ಸೀರೆ ಅಂತಂದರೆ ಜರಿ ಕ್ವಾಲಿಟಿ ಚೆನ್ನಾಗಿದೆ. ಮತ್ತು ಈ ವೀವ್ ಮಾಡೋದೇ ತುಂಬ ಕಷ್ಟ ಈ ಸೀರೆದು. ಹಂಗಾಗಿ ಈ ಸೀರೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಅನಿಸುತ್ತೆ. ಬುಟ್ಟಾಸ್ ನೋಡ್ಬೋದು ನಿಮಗೆ, ಎಲ್ಲ ಮೀನಾ ಬುಟ್ಟ ಬಂದಿರೋದು. ಹಂಗಾಗಿ ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ ಸೀರೆ ಇದು. ನಿಮಗೆ ಡಬಲ್ ಸೈಡ್ ಬಾರ್ಡ್ರ್ ಬಂದುಬಿಡುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಡಬಲ್ ಸೈಡ್ ಬಾರ್ಡ್ರ್ ಕಾಣ್ತಾ ಇದೆ ಅಂದ್ಕೊಳ್ತೀನಿ ಲಾಂಗ್ ಶಾರ್ಟಲ್ಲಿ. ಈ ಥರ ಕೆಲವ್ರಿಗೆ ಈ ಸೀರೆ ಕೂಡ ಇಷ್ಟ ಆಗುತ್ತೆ. ನೋಡ್ತೀನಿ ಇದರಲ್ಲಿ ಸಾಧ್ಯವಾದರೆ ವೀಡಿಯೋ ಕೂಡ ಇದರಲ್ಲಿ ಹೆಂಗೆ ತಯಾರಾಗ್ತಾಯಿದೆ ಈ ಸೀರೆ ಅಂತ ಆ ವಿಡಿಯೋ ಕೂಡ ಇದರಲ್ಲೇ ಬರೋ ಥರ ನೋಡ್ತೀನಿ. ಇದು ಕೂಡ ಅಷ್ಟೇ 2Gನಲ್ಲಿ ಮಾಡಿರೋದು. ಭಾಳ ಸೀರೆ ಇದು ನೋಡಿರ್ತೀರಿ, ಕಲರ್ ಬೇರೆ ಬಂದಿರುತ್ತೆ ಅಷ್ಟೇ. ಇದು ತುಂಬ ಸೀರೆ ನೋಡಿದ್ದೀರಿ ಅಂದ್ಕೊಳ್ತೀನಿ ನಾನು. ಬಟ್ಟೆ ಕೂಡ ನೀವು ನೋಡ್ಬೋದು ಹತ್ರದಿಂದ ಹೆಂಗೆ ಕಾಣುತ್ತೆ ಅಂತ. ಭಾಳ ಒಳ್ಳೆ ಸೀರೆ. ಡಬಲ್ ಸೈಡ್ ಬಾರ್ಡ್ರಲ್ಲಿ ನಿಮ್ಮ ಬ್ಲೌಸ್ ಕೂಡ ನೋಡ್ಬೋದು ಈ ಸೀರೆದು. ಬ್ಲೌಸ್ ಕೂಡ ಯಾವ ರೀತಿ ಇದೆ ಅಂತ. ಸೀರೆ ತುಂಬ ಚೆನ್ನಾಗಿದೆ. ಈ ಬುಟ್ಟ ಕೂಡ ನೀವು ಹತ್ರದಿಂದ ಅಬ್ಸರ್ವ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಭಾಳ ಚೆನ್ನಾಗಿದೆ. ಜರಿ ಕ್ವಾಲಿಟಿ ಕೂಡ ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ. ಜರಿ ಕ್ವಾಲಿಟಿ ತುಂಬಾ ಹೈ ಕ್ವಾಲಿಟಿಯಲ್ಲಿದೆ. ತುಂಬ ಚೆನ್ನಾಗಿದೆ. ಇದು ಕೂಡ ಅಷ್ಟೇ ನಮ್ಮಲ್ಲೇ ತಯಾರಾಗುವಂಥ ಸೀರೆ. ರೆಗ್ಯುಲರಾಗಿ ಬರ್ತಾ ಇರುತ್ತೆ, ಬಟ್ ಕಲರ್ಸ್ ಬಂದಾಗ ಅದನ್ನು ತೋರಿಸೋಣ ಅಂತ ಅಷ್ಟೇ. ಜರಿ ಆಗಲಿ ಬಟ್ಟೆ ಆಗಲಿ ಜಸ್ಟ್ ನೀಟಾಗಿ ಬಂದಿದೆ ಅಂದರೆ ಈ ಸೀರೆ ಬಗ್ಗೆ ನಾನು ಹೇಳಬೇಕು ನೋಡಿ. ಇದಕ್ಕೂ ಇದೇ ಥರ ಸೀರೆ ಸಿಗುತ್ತೆ ನಿಮಗೆ. ಇದಕ್ಕೂ ಅದಕ್ಕೂ 1 to ಡಬಲ್ ಡಿಫ್ರೆನ್ಸ್ ಇರುತ್ತೆ. ಆ ಸೀರೆ ತೋರಿಸ್ಬಿಡ್ತೀನಿ ನೋಡಿ ನಿಮಗೆ. ನೋಡಿ ನೀವು ಈಗ ಸೀರೆ ನೋಡ್ತಿರೋದು 2G. ಇದೇ ಥರ ಸೀರೆ ನಿಮಗೆ ಇದರಲ್ಲಿ ಅರ್ಧ ಬೆಲೆಗೆ, ಅಂದರೆ ಈ ಸೀರೆ ಬದಲು ಅದು 2 ಸೀರೆ ಬಂದುಬಿಡುತ್ತೆ. ಆ ಥರ ಸೀರೆನೂ ಇದೆ, ತೋರಿಸ್ತೀನಿ. ಬಟ್ ಕ್ವಾಲಿಟಿ ವೇರ್ ಮಾಡಿದಾಗ ನಿಮಗೆ ಆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಕೆಲವೊಂದು ಸರಿ ನಾವು ಎಷ್ಟು ಹೇಳಿದ್ರು ಕಸ್ಟಮರ್ಗೆ ಗೊತ್ತಾಗಲ್ಲ. ಆ ಸೀರೆ ಓಪನ್ ಮಾಡಿ ತೋರಿಸ್ತೀನಿ ನೋಡಿ. ಇದೇ ಥರ ಸೀರೆ ನೋಡೋಕೆ ಇದೇ ಥರ ಇರುತ್ತೆ, ಆದರೆ ಆ ಸೀರೆ ಇದರಲ್ಲಿ ಅರ್ಧ ಬೆಲೆ ಇದೆ. ಅದು ರೇಷ್ಮೆನೇ, ಇದು ರೇಷ್ಮೆನೇ. ನೋಡಿ ಈ ಎರಡೂ ಕಾಣ್ತಾ ಇದೆ ಅಂದ್ಕೊಳ್ತೀನಿ ನಿಮಗೆ. ಈ ಡಿಫ್ರೆನ್ಸ್ ಗೊತ್ತಾಗಲ್ಲ ನಿಮಗೆ. ಬಟ್ ನೀವೆಲ್ಲಾದರೂ ನೋಡಿದಾಗ ಬಿಡಿ ಈ ಸೀರೆ ನಾವು ಕಡಿಮೆಗೆ ತಂದುಬಿಟ್ವಿ, ನಾವು ಇದು ಅದು ಒಂದೇ ಇದು. ಈ ಸೀರೆ ಅರ್ಧ ರೇಟ್ ಜಾಸ್ತಿ ಐತೆ ಮಂಚಿಯವ್ರ ಹತ್ರ ಅಂತ ಅನ್ಕೋಬೋದು ನೀವು. ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ನಿಮಗೆ. ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ. ನನಗೆ ಗೊತ್ತಾದಂಗೆ ಹೇಳ್ತೀನಿ ನಿಮಗೆ. ನೋಡೋಕ್ಕೆ ಡಿಫ್ರೆನ್ಸಲ್ಲಿ ನಿಮಗೆ ಈ ಥರ ಸೀರೆನ ಫೋಟೋದಲ್ಲಾಗಲಿ ವೀಡಿಯೋದಲ್ಲಿ ಗೊತ್ತಾಗಲ್ಲ. ರೇಷ್ಮೆ ಸೀರೆದಲ್ಲಿ ಅದನ್ನೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮಗೆ, ಇದರಲ್ಲಿ ತುಂಬ ನಂಬಿಕೆ ಮುಖ್ಯ ಅಂತ. ಇದೆಲ್ಲ ನೋಡಿ, ಈ ಜರಿ ಕ್ವಾಲಿಟಿ ಆಗಲಿ ಇದಾಗಲಿ ನಿಮಗೆ 9,000 9,500ಗೆಲ್ಲ ಬಂದ್ಬಿಡುತ್ತೆ ಆ ಸೀರೆ, ಮೇಲ್ಗಡೆ ಇರೋ ಸೀರೆ. ಬಟ್ ಈ ಸೀರೆ ಆ ಥರ ಬರೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಈ ಜರಿ ಕ್ವಾಲಿಟಿ ಅಂಥದ್ದು ಅಷ್ಟು ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ನೋಡಿ, ನಾನು ಭಾಳ ಸರಿ ಹೇಳ್ತೀನಿ ನಿಮಗೆ, ಎಷ್ಟು ಸರಿ ಹೇಳ್ತೀನಿ, ವ್ಯಾಪಾರದಲ್ಲಿ ನಂಬಿಕೆ ತುಂಬ ಮುಖ್ಯ ಅಂತ. ಯಾರಿಗೆ ನಂಬಿಕೆ ಅನಿಸುತ್ತೋ ಬನ್ನಿ. ಇಲ್ಲ ಇದರಲ್ಲಿ 2 ಸೀರೆ ಬರುತ್ತೆ, ಈ ಸೀರೆ ಕಡಿಮೆ ಇದೆ ನಮ್ಮ ತೊಗೊಳ್ತೀನಿ ನಮಗೆ ಅಂತನ್ನೋರು ಅಲ್ಲಿ ತೊಗೊಳ್ಳಿ. ಇಲ್ಲಿ ಬಂದು ಸುಮ್ಮನೆ ವಾದ ಮಾಡಬೇಡಿ. ಮತ್ತೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಕಸ್ಟಮರ್ಗಳು ಏನು ಮಾಡ್ತಾರೆ ಅಂತಂದರೆ ಅದನ್ನು ತಿಳಿಸ್ತೀನಿ ನಿಮಗೆ. ಹೊಸ ಸೀರೆ ವೀಡಿಯೋಗಳು ಮಾಡ್ತಾನೆ ಇರ್ತೀವಿ. ಈಗ ನಾನು ಎಷ್ಟು ಸರಿ ಹೇಳಿದ್ದೀನಿ, ದಯವಿಟ್ಟು ನಾನು ರಿಕ್ವೆಸ್ಟು, ಯಾರು ಅಂಗಡಿಗೆ ಬಂದು ತೊಗೊಂಡವರು ನಮ್ಮ ಹತ್ರ ನೀವು ರಿಕ್ವೆಸ್ಟ್ ಮಾಡಬೇಡಿ ನನಗೆ, ಪ್ಲೀಸ್ ನಮ್ಗೆ ಚೇಂಜ್ ಮಾಡಿಕೊಡಿ, ನಾವು ತೊಗೊಂಡೋಗಿದ್ದೀವಿ ಅಂತ ಅನ್ಬೇಡಿ ಅಂತ ಎಷ್ಟು ಸರಿ ಹೇಳ್ತೀನಿ. ನಿಜ ಹೇಳ್ತೀನಿ, ಅಂಗಡಿಗೆ ಬಂದು ತೊಗೊಂಡವ್ರಿಗೆ ನಮ್ಮಲ್ಲಿ ಎಕ್ಸ್ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಆಗೋದೇ ಇಲ್ಲ. ನೀವು ಅದನ್ನು ಎಷ್ಟು ಬಾರಿ ಹೇಳಿದ್ರು ಕೂಡ ನನಗೆ ನೀವು ಎಕ್ಸ್ಚೇಂಜ್ಗೆ ತುಂಬ ರಿಕ್ವೆಸ್ಟ್ ಮಾಡ್ತೀರಿ. ಈಗಲೂ ಹೇಳ್ತೀನಿ, ಅಂಗಡಿಗೆ ಬಂದವರು ಸೀರೆ ತೊಗೊಂಡವರು ನೀವು ಯಾರೂ ಕೂಡ ಈ ಎಕ್ಸ್ಚೇಂಜ್ ಅಂಗಡಿಯಲ್ಲಿ ಇರೋದೇ ಇಲ್ಲ.
ನಮ್ಮ ಹತ್ರ ನಿಮ್ಗೆ ಬಂದ ತಕ್ಷಣ ಎದುರುಗಡೆ ಬೋರ್ಡ್ ಕಾಣುತ್ತೆ ನಿಮಗೆ ನೋ ಎಕ್ಸ್ಚೇಂಜ್ ನೋ ರಿಟರ್ನ್ ಅಂತ. ಪ್ಲೀಸ್, ಯಾಕಂದರೆ ನಾವು ವೀಡಿಯೋ ಮಾಡೋದೇ ನಿಲ್ಲಿಸಬೇಕಾಗುತ್ತೆ. ಯಾಕಂದರೆ ವೀಡಿಯೋ ಮಾಡಿದಾಗೆಲ್ಲ ಹೊಸ ಸೀರೆ ತೋರಿಸ್ಬೇಕು. ಹೊಸ ಸೀರೆ ತೋರಿಸ್ದಾಗೆಲ್ಲ ನಿಮಗೆ ಆ ಸೀರೆ ಬೇಡ ಸರ್, ನಾನು ಈ ಸೀರೆ ತೊಗೊಳ್ತೀನಿ, ನಿನ್ನೆ ಬಂದಿದ್ದೆ, ಜನ ಇದ್ದರು, ನಮ್ಗೆ ನೋಡೋಕ್ಕಾಗಲಿಲ್ಲ, ಸೀರೆ ತೊಗೊಳ್ಳಿಲ್ಲ ಅಂತ ದಯವಿಟ್ಟು ಕೇಳಬೇಡಿ. ಕೇಳೋದು ಒಂದೇ ಅಲ್ಲ, ನಿಮಗೆ ಕೊಟ್ಟರೆ ನಾವು ಒಳ್ಳೆಯವರು, ಕೊಡಲಿಲ್ಲ ಅಂದರೆ ನೀವೇನಂತ ಹೇಳೋಗಿದ್ದೀರಿ ಅಂತ ಕೂಡ ನನಗೆ ಗೊತ್ತಿದೆ. ನೀವು ಸುಮ್ಮನೆ ನಾನು ಒಂದು ವೇಳೆ ಎಕ್ಸ್ಚೇಂಜ್ ಮಾಡೋದಿಲ್ಲ ಅಂತಂದರೆ ನಾವು ಆ ಅಂಗಡಿಗೆ ಹೋಗಿ ತೊಗೊಳ್ತೀವಿ ಬಿಡ್ರಿ, ಇನ್ನೊಂದು ಸರಿ ನಿಮ್ಮ ಅಂಗಡಿಗೆ ಬರೋಲ್ಲ, ಯಾರಿಗೂ ಬರೋಬೇಡ ಅಂತ ಹೇಳ್ತೀವಿ ಅಂತ ಹೇಳೋಗ್ತೀರಿ. ನಾವು ಬಂದು ಏನೋ ನಾವು ಇಲ್ಲ ವ್ಯಾಪಾರ ಮಾಡ್ತಾಯಿದ್ದೀವಿ, ಪ್ರತಿ ಸರಿನೂ ನಿಮಗೆಲ್ಲ ಎಕ್ಸ್ಚೇಂಜ್ ಮಾಡಿಕೊಡ್ತಾ ಇದ್ದರೆ ವ್ಯಾಪಾರ ಮಾಡೋದು ಹೆಂಗೆ? ನಾನು ಒಂದು ವೇಳೆ ಕೊಡಲಿಲ್ಲ ಅಂದ ತಕ್ಷಣ ಕೋಪ ಆಗಿ ನಾವು ಆ ಅಂಗಡಿಗೆ ಹೋಗಿ ನಮಗೆ ಅಲ್ಲಿ ಮಾಡಿಕೊಡ್ತಾರೆ, ಈ ಅಂಗಡಿಯಲ್ಲಿ ಮಾಡಿಕೊಡ್ತಾರೆ, ನೀವು ಮಾಡಿಕೊಡಲ್ಲ, ನಾವು ಇನ್ನೊಂದು ಸರಿ ನಿಮ್ಮ ಅಂಗಡಿಗೆ ಬರೋಲ್ಲ, ಬರೋರ್ಗೂ ಹೇಳ್ತೀವಿ, ನಾವು ನಿಮ್ಮ ಅಂಗಡಿಗೆ ಬರಬೇಡ ಅಂತ ಹೇಳ್ತೀವಿ ಅಂತ ಹೇಳ್ತೀರಿ. ಯಾವುದಕ್ಕೂ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ದಯವಿಟ್ಟು ನನ್ನ ರಿಕ್ವೆಸ್ಟು, ಅಂಗಡಿಯಲ್ಲಿ ಬಂದು ತೊಗೊಂಡವ್ರಿಗೆ ನಾವು ಎಕ್ಸ್ಚೇಂಜ್ ಮಾಡ್ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಇಷ್ಟು ಮಾತ್ರ ಹೇಳ್ಬೋದು. ನೀವು ಕೋಪ ಆಗೋದ್ರಲ್ಲಿ ಅರ್ಥ ಇಲ್ಲ ಅಂದ್ಕೊಳ್ತೀನಿ. ಇಷ್ಟು ಜನ ಕಸ್ಟಮರ್ನ ನಾವು ಅಟೆಂಡ್ ಮಾಡಿದ್ದೀವಿ. ಹಂಗಾಗಿ ನೀವು ಕೆಲವು ಕಸ್ಟಮರ್ಗೆ ನಾವು ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ನಾನು ನೋಡ್ತಾನೇ ಇದ್ದೀನಿ, ನೀವು ಆ ಥರ ಮಾತಾಡ್ತೀರಿ ಅಂತಂದರೆ ಅದು ನಿಮಗೆ ಬಿಟ್ಟಿರೋದಷ್ಟೇ. ನಾನು ಅದ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೆ ಇಷ್ಟಪಡಲ್ಲ. ಈಗ ನೋಡ್ತಿರೋ ಸೀರೆಗಳು 2Gನಲ್ಲಿ ಮಾಡಿರೋದು, ಭಾಳನೇ ಒಳ್ಳೆ ಸೀರೆ. ಇದು ಕೂಡ ಅಷ್ಟೇ, ಈಗ ನೋಡ್ತಿರೋ ಸೀರೆ ಇವಾಗ ಬಂದಿರೋದು, ಇದು ಅಂಗಡಿಗೆ ನಮ್ಮಲ್ಲೇ ಪ್ರೊಡಕ್ಷನ್ ಆಗುವಂಥ ಸೀರೆ. ತುಂಬ ರೆಗ್ಯುಲರಾಗಿ ಬರುತ್ತೆ. ಎನಿ ಕಲರ್ ನಿಮಗೆ ಅವಕಾಶ ಇದ್ರೆಗಿನ ಸ್ವಲ್ಪ ಟೈಮ್ ತೊಗೊಳ್ತೀವಿ, ಎನಿ ಕಲರ್ ಹೇಳಿದ್ರು ಇದರಲ್ಲಿ ಮಾಡ್ಕೊಡ್ತೀವಿ. ರಿವರ್ಸಲ್ಲಿ ಕೂಡ ನೋಡ್ಬೋದು ಈ ಸೀರೆಗಳನ್ನ. ಎರಡೂ ಸೀರೆ ಒಂದೇ ಮಗ್ದಲ್ಲಿ ಸೀರೆನೇ ಇದೆರಡು ಕಲರ್ಸ್ ನೋಡ್ಬೋದು ನೀವು. ಭಾಳ ಸರಿ ತೋರಿಸಿದ್ದೀನಿ ಈ ಸೀರೆಗಳೆಲ್ಲ ನಾನು ನಿಮಗೆ. ಇನ್ನೂ ನೋಡ್ತಾ ಇದ್ರಲ್ಲ, ಇದು ನಾನು ಲಾಸ್ಟ್ ಒಂದು ಶಾರ್ಟ್ಸ್ ವೀಡಿಯೋದಲ್ಲಿ ಹೇಳಿದ್ದೆ ನಿಮಗೆ. ಇದು ನೋಡಿ, ಯಾರೋ ಆರ್ಡ್ರ್ ಕೊಟ್ಟು ಮಾಡಿಸಿದ್ದು ಈ ಕಲರು ಭಾಳ ಕಡಿಮೆ. ನಾವು ಈ ಬಾರ್ಡ್ರ್ ಹಾಕೋದು ಕಡಿಮೆ, ಯಾರೋ ಆರ್ಡ್ರ್ ಕೊಟ್ಟಾಗಿ ಬಾರ್ಡ್ರ್ ಹಾಕಿದ್ವಿ. ಎಷ್ಟು ಚೆನ್ನಾಗಿದೆ ಅಂತಂದರೆ ಈ ಬಟ್ಟೆ ನೋಡ್ಬೇಕು ನೀವು, ಅಷ್ಟೊಂದು ಚೆನ್ನಾಗಿದೆ. ಈ 2 ಸೀರೆ ಬಂದಿದೆ ಇದ್ರಲ್ಲಿ ನೋಡಿ, 2 ಸೀರೆ ಬಂದಿದೆ. ಒಂದು ಅವ್ರಿಗೆ ಕೊಟ್ಟಿದ್ದಿಲ್ಲ ಅದನ್ನು, ಹಂಗಾಗಿ ಈಗ ಬಂದಿದೆ ಊರಿಗೆ, ಬೆಂಗಳೂರಿಗೆ ಬಂದಿದೆ. ಮೋಸ್ಟ್ಲಿ ಇವತ್ತು ಅವ್ರಿಗೆ ಇದು ರಿಸೀವ್ ಆಗುತ್ತೆ. ಒಂದು ಸೀರೆ ನೋಡಿ, 2 ಸೀರೆ ಬಂದಿದೆ, ಕಂಟಿನ್ಯೂ ಆಗಿ ಬರ್ತಾ ಇರುತ್ತೆ. ಇದರಲ್ಲಿ ಎಷ್ಟು ಕಲರ್ಸ್ ನಾನು ನೋಡಿದ್ದೀನಿ ಅಂತಂದರೆ ನೋಡಿ, 2 ಕಲರ್ ಬಂದಿದೆ. ಈ ಕಲರ್ ಚೇಂಜ್ ಆಗಿದೆ, ಈಗ ಬೇರೆ ಕಲರ್ ಬರ್ತಾ ಇದೆ ಇದರಲ್ಲಿ. ಭಾಳ ಚೆನ್ನಾಗಿದೆ ಈ ಬಟ್ಟೆ ಕೂಡ ಅಷ್ಟೇ, ಭಾಳ ಚೆನ್ನಾಗಿದೆ. ತುಂಬ ಬಂದು ನೋಡ್ಬೋದು ಈ ಸೀರೆಗಳನ್ನ. ನೀವು ಬೇಕಾದರೆ ಒಂದು ಸೀರೆ ಯಾರಾದರೂ ಇದರಲ್ಲಿ ತೊಗೋಬೋದು. ಇನ್ನೂ ಕೆಲವು ಸೀರೆಗಳು ತುಂಬ ಇದೆ, ತೋರಿಸ್ತೀನಿ ನಾನು. ಇಲ್ಲಿ ಕೂಡ ಇನ್ನೊಂದು ಕೂಡ ಟರ್ನಿಂಗ್ ಬಾರ್ಡರ್ ಬ್ರೋಕೆಟ್ ಬಂದಿದೆ ನೋಡಿ. ಇದು ಕೂಡ ಸ್ಮಾಲ್ ಡಿಸೈನಲ್ಲಿ. ಆಲ್ರೆಡಿ ಈ ಬಾರ್ಡರ್ಸ್ ಎಲ್ಲ ನೋಡಿರ್ತೀರಿ ನೀವು ನಮ್ಮ ಹತ್ರ. ಇದು ಕೂಡ ಅಷ್ಟೇ, ಬಾರ್ಡ್ರು 2 ಗ್ರಾಮಲ್ಲಿ ಮಾಡಿರೋದು. ಎಷ್ಟು ಚೆನ್ನಾಗಿದೆ ಅಂತಂದರೆ ಬಹಳನೇ ಚೆನ್ನಾಗಿದೆ ಸೀರೆ. ತುಂಬ ಕ್ವಾಲಿಟಿ ವಿಷಯದಲ್ಲೂ ಅಷ್ಟೇ, ಈ ಬಟ್ಟೆ ಕೂಡ ಅಷ್ಟೇ ಅಷ್ಟೊಂದು ಚೆನ್ನಾಗಿದೆ. ಈ ಜರಿ ಕ್ವಾಲಿಟಿ ಕೂಡ ಅಷ್ಟೇ ನಿಮಗೆ ನೋಡ್ಬೋದು ನೀವು. ಇದನ್ನು ವೇರ್ ಮಾಡಿದಾಗ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಈ ಟರ್ನಿಂಗಲ್ಲಿ ಸ್ಪೆಷಲಾಗಿ ರೆಡಿ ಆಗುತ್ತೆ ನಮ್ಮ ಹತ್ರ ಸೀರೆಗಳು. ಇನ್ನೂ ಒಂದು ನೋಡಿ, ಒಂದು ಲೆವೆಂಡರ್ ಬಂದಿದೆ, ಅದು ಕೂಡ ತೋರಿಸ್ಬಿಡ್ತೀನಿ ಅದು ಹೆಂಗಿದೆ ಅಂಥೇಳಿ. ಇದು ಕೂಡ ಅಷ್ಟೇ, ನಮ್ಮ ಮನೆಗೆ ಯಾರಾದರೂ ಬಂದವರಿದ್ದರೆ ಮನೆ ಬಾಗಿಲು ಹತ್ರನೇ ಇದೆ ಈ ಮಗ್ಗ. ಅಂದರೆ ನೀವು ಎಂಟ್ರೆನ್ಸ್ ಆದ ತಕ್ಷಣ ಈ ಮಗ್ಗ ಕಾಣುತ್ತೆ. ಮೊಳಕಾಮೂರ್ಗೆ ಮನೆಗೆ ಬಂದವ್ರಿಗೆ ಈ ಸೀರೆ ನೋಡಿರ್ತಾರೆ, ಈ ಮಗ್ಗನೇ. ಅದನ್ನು ಭಾಳ ಜನ ನೋಡಿರ್ತಾರೆ. ಕಾಂಬಿನೇಷನ್ ನೋಡ್ಬೋದು ನೀವು, ಬಾಟ್ಲಿ ಗ್ರೀನ್ಗೆ ಇದು ಎನಿ ಕಲರ್ ಭಾಳ ಜನಕ್ಕೆ ಕೊಟ್ಟಿದ್ದೀನಿ. ಈ ಸೀರೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಸೀರೆ. ಝರಿ ಕ್ವಾಲಿಟಿನೂ ಅಷ್ಟೇ ಅಷ್ಟೊಂದು ಚೆನ್ನಾಗಿದೆ ಸೀರೆ ಕೂಡ. ಇದು ಕೂಡ ಅಷ್ಟೇ, ಈ ಸೀರೆ ಕೂಡ ಅಷ್ಟೇ ರೆಗ್ಯುಲರಾಗಿ ಬರ್ತಾ ಇರುತ್ತೆ ಈ ಬಾರ್ಡ್ರು ನಮ್ಮ ಹತ್ರ. ಸ್ಮಾಲ್ ಡಿಸೈನಲ್ಲಿ 2Gನಲ್ಲಿ ನೋಡ್ಬೋದು ನೀವು. ಇದು ಸೀರೆನ ಕಾಂಟ್ರಾಸ್ಟ್ ಕುಟ್ಟು ಅಲ್ಲಿ ಡಿಸೈನ್ ಕಾಣ್ತಾ ಇದೆ ಅಂದ್ಕೊಳ್ತೀನಿ. ರೆಗ್ಯುಲರಾಗಿ ಬರುತ್ತೆ. ನಾನು ವೀಡಿಯೋಗಳು ನೋಡಿದವ್ರು ಇದ್ದರೆ ಹಿಂದ್ಗಡೆ ಈ ಮಗ್ಗ ನೇಯೋದು ಎಲ್ಲವನ್ನೂ ನೋಡ್ಬೋದು. ನಾನು ಈ ಮಗ್ಗದ ಹತ್ರ ಎಲ್ಲ ವೀಡಿಯೋ ಮಾಡಿದ್ದೀನಿ. ಭಾಳ ಚೆನ್ನಾಗಿದೆ ಈ ಸೀರೆ ಕೂಡ ಅಷ್ಟೇ ನೋಡಿ. ಇದೆಲ್ಲ ಕಾಂಟ್ರಾಸ್ಟ್ ಕುಟ್ಟುವಲ್ಲಿ ತುಂಬ ಚೆನ್ನಾಗಿ ಡಿಫ್ರೆಂಟಾಗಿ ಕಾಣುತ್ತೆ. ಇದು ನೋಡಿ, ಸೆಲ್ಫ್ ಕಾಂಟ್ರಾಸ್ಟ್ ಇದೆ, ಇದು ಕಾಂಟ್ರಾಸ್ಟ್ ಕುಟ್ಟು ಇದೆ. ಇದಕ್ಕೂ ಲೇಬರ್ 1 to ಡಬಲ್ ಜಾಸ್ತಿ ಇದೆ. ಇದ್ರ ಲೇಬರೇ ಬಂದು 6,500 ಇದೆ, ಇದ್ರ ಲೇಬರ್ ಬಂದು 3,500 ಇದೆ. ಅಷ್ಟು ಡಿಫ್ರೆನ್ಸ್ ಇರುತ್ತೆ ಸೀರೆಗೂ ಡಿಫ್ರೆನ್ಸ್ ಲೇಬರಲ್ಲಿ. ಎಷ್ಟು ಕಲರ್ಸ್ ಕೂಡ ತೋರಿಸಿದ್ದೀನಿ ನೋಡಿ ನಿಮಗೆ. ಈ ಥರ ಕಲರ್ಸು ಎಷ್ಟೊಂದು ಕಲರ್ಸ್ ಬರ್ತಾ ಇದೆ. ವಿಡಿಯೋ ತುಂಬ ಜಲ್ದಿ ಮಾಡಬೇಕು ಅಂತ ವಿಡಿಯೋ ನಾನು ಕೂಡ ನೀಟಾಗಿ ತೋರಿಸ್ಬಿಡೋಣ ಕೆಲವು ಸೀರೆಗಳೆಲ್ಲ ನಿಮಗೆ ಅಂತ. ಯಾರಾದರೂ ಸೀರೆಗಳು ಬೇಕು ಅಂತಂದರೆ ಬನ್ನಿ, ಪ್ರತಿ ವಾರ ಬರ್ತಿರುತ್ತೆ. ಕೇವಲ ಇದು ನೋಡಿ, ಆ ವರಮಹಾಲಕ್ಷ್ಮಿ ಟೈಮಲ್ಲಿ ಒಂದೇ ಬಂತು ಕಲೆಕ್ಷನ್ನು, ಮತ್ತೆ ಬಂದಿಲ್ಲ ಅಂದ್ಕೊಬೇಡಿ. ಈಗ ನೀವು ನೋಡ್ತಾ ಇದ್ದೀರಲ್ವಾ, ಈ ಸೀರೆಗಳು ಪ್ರತಿ ವಾರನೂ ಬರ್ತಾ ಇರುತ್ತೆ ನಮ್ಮ ಹತ್ರ. ಇದೊಂದು ಯಾವ ಟೈಮಲ್ಲಿ ನಿಮಗೆ ಕಡಿಮೆ ಆಗೋಲ್ಲ. ತಯಾರು ಮಾಡಬೇಕಾದ್ರೆ ಸೀರೆಗಳು ಪ್ರೊಡಕ್ಷನ್ ನಮ್ಮ ಹತ್ರ ಯಾವುದೇ ಕಾರಣಕ್ಕೂ ಕಡಿಮೆ ಆಗೋಲ್ಲ. ಇನ್ನೂ ಈ ಟೈಮಲ್ಲಿ ನಿಮಗೆ ಕಲೆಕ್ಷನ್ಸ್ ಜಾಸ್ತಿ ಸಿಗುತ್ತೆ ನಮ್ಮ ಹತ್ರ. ಭಾಳ ಸೀರೆ ಇದೆ ನೋಡಿ. ಇಲ್ಲೊಂದು ಸೀರೆ ತೋರಿಸ್ತೇನೆ ನೋಡಿ. ಇದು ಕೂಡ ಅಷ್ಟೇ ಸಿಲ್ಕಲ್ಲಿ ಮಾಡಿದ್ದು, ಗ್ರೀನ್ ಸಿಲ್ಕ್ ಬಾರ್ಡ್ರಿಗೆ ಕೊಟ್ಟಿದ್ದೀವಿ. ಇದು ಕೂಡ ಅಷ್ಟೇ ನಮ್ಮ ಹತ್ರ ನೋಡಿರ್ತೀರಿ. ಮುಂಚೆ ಇದರಲ್ಲಿ ಜರಿ ಕೂಡ ಕಿಚ್ಚಿದ್ವಿ, ಇದನ್ನು ಗ್ರೀನ್ ಮಾಡಿದ್ದೀವಿ. ಎಷ್ಟು ಡಿಫ್ರೆಂಟಾಗಿ ಕಾಣುತ್ತಂದರೆ ಇದು ಈ ಕಾಂಬಿನೇಷನ್ ವೇರ್ ಮಾಡಿದಾಗ ಈ ಸಿಲ್ಕ್ ಇರೋದ್ರಿಂದ ಇದು ಡಿಫ್ರೆಂಟಾಗಿ ಲುಕ್ ಕೊಡುತ್ತೆ ನೋಡೋದಕ್ಕೆ. ಈ ಥರ ಸೀರೆಗಳು ತುಂಬ ಬರ್ತಾನೆ ಇರುತ್ತೆ.
ಸ್ಮಾಲ್ ಬಾರ್ಡ್ರಲ್ಲಿ ನಮ್ಮ ಹತ್ರ ಇಷ್ಟು ಸ್ಮಾಲ್ ಬಾರ್ಡ್ರಲ್ಲಿ ಟೆಂಪಲಲ್ಲಿ ಇದ್ದಿಲ್ಲ. ಈಗ ಹೊಸ ಲೂಮ್ ಇದು. ಇದರಲ್ಲಿ ರೆಗ್ಯುಲರಾಗಿ ಬರ್ತಾ ಇರುತ್ತೆ, ಇನ್ಮೇಲೆ ವಾರ ವಾರನೂ ಬರ್ತಿರುತ್ತೆ. ಇದರಲ್ಲಿ ಕಡಿಮೆ ರೇಟಲ್ಲಿ ಎಲ್ಲರಿಗೂ ಕೈಗೆಟುಕುವ ದರದಲ್ಲಿ ಈ ಸೀರೆ ಸಿಗಬೇಕು ಅಂತೇಳಿ ಈ ಬಟ್ಟೆಗೆ ಗಮ್ಲೆಸ್ ಇದು ಇನ್ಮೇಲೆ ಕಂಟಿನ್ಯೂ ಆಗಿ ಸಿಗುತ್ತೆ ನಿಮಗೆಲ್ಲ. ಇದೆಲ್ಲ 8500 ಸಿಗುತ್ತೆ ಹ್ಯಾಂಡ್ಲೂಮಲ್ಲಿ. ಪ್ಯೂರ್ ಮಾಡಿದಾಗ ಈ ವಾರ್ ಕೌಂಟ್ ಕಡಿಮೆ ಮಾಡಿದ್ದೀವಿ, ಏನೂ ಮಾಡಿಲ್ಲ ಈ ಸೀರೆಗೆ. ಇಲ್ಲಿ ನೋಡಿ, ಈ ವಾರ್ ಕೌಂಟ್ ಇದೆ ಅಲ್ವಾ, ಈ ಕೌಂಟ್ ಕಡಿಮೆ ಮಾಡಿಕೊಂಡಿದ್ದೀವಿ. ಹಾಗಾಗಿ ಈ ಸೀರೆ ಹ್ಯಾಂಡ್ಲೂಮಲ್ಲಿ ಆದರೂ ಕೂಡ ನಿಮಗೆ 8500 ಬಂದುಬಿಡುತ್ತೆ. ಇನ್ಮೇಲೆ ಸಿಗುತ್ತೆ ನಿಮಗೆ ಈ ಸೀರೆಗಳೆಲ್ಲ. ಇನ್ಮೇಲೆ ನಮ್ಮ ಹತ್ರ ವಾರ ವಾರನೂ ಬರುತ್ತೆ. ತುಂಬ ದಿನ ಆಗಿತ್ತು, ಕಡಿಮೆ ಮಾಡಿದ್ವಿ, ಇದು ನೈಯೋದನ್ನು ಕಡಿಮೆ ಮಾಡಿದ್ವಿ, ಇನ್ಮೇಲೆ ಬರುತ್ತೆ ನಿಮಗೆ. ಇದು ಕೂಡ ಅಷ್ಟೇ ನಮ್ಮ ಹತ್ರ ನೋಡಿ, ಕೆಲವೊಂದು ಸರಿ ಬಂದಾಗ ನಿಮಗೆ ಕಲರ್ಸ್ ಸಿಗದೆ ಹೋಗಿರ್ಬೋದು. ಈಗ ಹೊಸ ಕಲರ್ಸಲ್ಲೂ ಕೂಡ ಇದು ವಾರ್ಪು ಎಂಡ್ ಆಗಿದೆ. ಇದರಲ್ಲಿ ನೋಡಿ 4-5 ಕಲರ್ಸ್ ಇದೆ ಈ ಟರ್ನಿಂಗಲ್ಲಿ. ಎಷ್ಟು ಕಲರ್ಸ್ ಇದೆ. ಜರಿ ಕೂಡ ಅಷ್ಟೇ ನಿಮಗೆ ಆ ಕ್ವಾಲಿಟಿ ವೀಡಿಯೋದಲ್ಲಿ ಗೊತ್ತಾಗ್ತಿದೆಯೋ ಅಂತ ಅಂದ್ಕೊಳ್ತೀನಿ. 2Gನಲ್ಲಿ ಮಾಡಿರೋದು ಇದು ಜರಿನಲ್ಲಿ. ಭಾಳ ಚೆನ್ನಾಗಿದೆ ಈ ಸೀರೆ. ವೇರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಸೀರೆ. ನಾನು ಕೂಡ ಭಾಳ ಜನಕ್ಕೆ ಕೊಟ್ಟಿದ್ದೀನಿ. ಭಾಳ ಒಳ್ಳೆ ಸೀರೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದರಲ್ಲಿ ಕಲರ್ಸ್ ನೋಡಿ ಯಾವುದಿದೆ ಅಂತ ತೋರಿಸ್ತೀನಿ. ಕಲರ್ಸು ತುಂಬ ಇದೆ ಇದರಲ್ಲಿ. 5-6 ಕಲರ್ಸ್ ಇದೆ ಈ ಸೀರೆನಲ್ಲಿ, ನೋಡ್ಬೋದು. ಈ ಥರ ಡಿಸೈನಲ್ಲಿ ಇದರಲ್ಲಿ ಈಗ ಇನ್ನೂ ಜಾಸ್ತಿನೇ ಇರುತ್ತೆ. ಈಗ ಮುಂಚೆಕ್ಕಿಂತ ನೋಡಿ ಈ ಕಲರ್ ಕೂಡ ಅಷ್ಟೇ, ಇದನ್ನು ಕೂಡ ಅಷ್ಟೇ. ನಾನು ಬೆಂಗಳೂರು ಅಂಗಡಿಗೆ ಬಂದಮೇಲೆ ಈ ಕಲರಲ್ಲಿ 2 ಸೀರೆ ಕೊಟ್ಟಿದ್ದೀನಿ. ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ನಿಮಗೆ. ಇದರಲ್ಲಿ ಕಲರ್ಸ್ ತುಂಬ ಇದೆ, ಈ ಥರದಲ್ಲಿ ಬರ್ತಾನೆ ಇರುತ್ತೆ ನಮ್ಮ ಹತ್ರ. ಇದರಲ್ಲಿ ಕಲರ್ಸ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಬಂದಿದ್ದು 2 ಸೀರೆ ಇದರಲ್ಲಿ. ಇದು ಕಲರ್ ಅಂಗಡಿಯಲ್ಲಿ ಇದ್ದಿದ್ದು ಹಾಗೆ ಕಲರ್ಸ್ ಅಂದರೆ ನೀವು ನೋಡ್ದಂಗೆ ಆಗ್ಬಿಡುತ್ತೆ ಅಂತ ಕಲರ್ಸ್ ಅಷ್ಟೇ. ಕಲರ್ಸ್ ಸ್ವಲ್ಪ ತೋರಿಸ್ಬೋಣ ಅಂತ ನಿಮಗೆ ಯಾವ್ಯಾವ ಕಲರ್ ಇದೆ ಅಂತ. ಇದು ಕೂಡ ಅಷ್ಟೇ, ಗ್ರೀನು ರೆಡ್ ಮಿಕ್ಸ್ ಮಾಡಿರೋದು, ಗ್ರೀನಲ್ಲಿ ರೆಡ್ ಮಿಕ್ಸ್ ಮಾಡಿರೋದು. ಇದು ಕೂಡ ಅಷ್ಟೇ ಚೆನ್ನಾಗಿದೆ. ಇನ್ನೊಂದು ಕಲರ್ ಇದೆ ನೋಡಿ ಇದರಲ್ಲಿ, ಅದು ತೋರಿಸ್ಬಿಡ್ತೀನಿ ನಿಮಗೆ. ಇದು ಕೂಡ ಅಷ್ಟೇ ಭಾಳ ಚೆನ್ನಾಗಿದೆ ಸೀರೆ. ಇದು ರೆಡ್ಡು ನಿಮಗೆ ಕಾಂಚನದರಲ್ಲಿ ರೆಡ್ ಮಿಕ್ಸ್ ಮಾಡೋದಕ್ಕೆ ಈ ಕಲರ್ ಬಂದಿದೆ. ಇದು ನೋಡಿ ವಾರ್ಪ್ ಗೊತ್ತಾಗ್ಬೋದು ನಿಮಗೆ. ಇಲ್ಲಿ ಇದು ಕಾಂಚನ ಕಲರ್ ಇದೆ, ಈ ಕಲರ್ ಒಳಗಡೆನ ರೆಡ್ ಮಿಕ್ಸ್ ಮಾಡಿದಾಗ ಈ ಕಲರ್ ಬಂದಿದೆ ಈ ಸೀರೆದು. ತುಂಬ ಚೆನ್ನಾಗಿದೆ ಸೀರೆ. ಪ್ಲೈನ್ ಸೀರೆ ಬಂದಿದೆ 2 ಲೈನಲ್ಲಿ, ಅದು ಕೂಡ ತೋರಿಸ್ಬಿಡ್ತೀನಿ. ಕಲರ್ಸು ಇದ್ದಿಲ್ಲ ಅಂಗಡಿಯಲ್ಲಿ, ಒಂದು ವಾರದಿಂದ 4-5 ದಿನದಿಂದ ಬಂದವ್ರಿಗೆ ಕಲರ್ ಸಿಗಲಿಲ್ಲ. ಹ್ಯಾಂಡ್ಲೂಮಲ್ಲಿ ನೆನಪಿರಲಿ ಇದು ನೋಡಿ. ಇದು ನಿಮಗೆ ಹ್ಯಾಂಡ್ಲೂಮಲ್ಲಿ ಇವತ್ತಿನ ವೀಡಿಯೋದಲ್ಲಿ ಇದರಲ್ಲಿ ನಾನು ಪವರ್ಲೂಮ್ ಕೂಡ ತೋರಿಸ್ತೀನಿ ನಿಮಗೆ. ಹ್ಯಾಂಡ್ಲೂಮಲ್ಲಿ ಎಷ್ಟು ಕಲರ್ಸ್ ಬಂದಿದೆ ಅಂತ ನಾನು ತೋರಿಸ್ಬಿಡ್ತೀನಿ ನಿಮಗೆ. ನೋಡಿ, ನೋಡ್ತಾ ಹೋಗಿ ಇದರಲ್ಲಿ ಹ್ಯಾಂಡ್ಲೂಮಲ್ಲಿ ಎಷ್ಟು ಕಲರ್ಸ್ ಬಂದಿದೆ ಅಂತ. ಭಾಳ ಕಲರ್ಸ್ ಬಂದಿದೆ ಹ್ಯಾಂಡ್ಲೂಮಲ್ಲಿ. ಈ ಕೆಲವೊಂದು ಸರಿ ಕಲರ್ಸ್ ಇರಲ್ಲ ನೀವು ಬಂದಾಗ. ಇದರಲ್ಲಿ ಇವತ್ತು ಈ ವಿಡಿಯೋನ ಕಂಟಿನ್ಯೂ ನೋಡಿ ನೀವು. ಇದರಲ್ಲಿ ಕಡಿಮೆ ರೇಟಿಂದು 4200 ರೂಪಾಯಿದಿದೆ ನಮ್ಮ ಹತ್ರ. ಪ್ಯೂರ್ ರೇಷ್ಮೆದು, ಅದು ತೋರಿಸ್ತೀನಿ. ಬಟ್ ಇದು ಕಾಸ್ಟ್ಲಿ ಇದೆ ಸ್ವಲ್ಪ, ನಿಮ್ಗೆ ಅದನ್ನು ಕೂಡ ನಾನು ತೋರಿಸ್ತೀನಿ ನಿಮಗೆ. ಇದು ಹ್ಯಾಂಡ್ಲೂಮ್, ಇದು ನೆನಪಿರಲಿ ನಿಮಗೆ ಹ್ಯಾಂಡ್ಲೂಮು. ಈ ಬಟ್ಟೆ ಕ್ವಾಲಿಟಿ ಕೂಡ ಅಷ್ಟೇ. ಈ ಸೀರೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ಬಟ್ಟೆ ವಿಷಯದಲ್ಲಿ ಭಾಳ ಚೆನ್ನಾಗಿದೆ. ಎಷ್ಟು ಕಲರ್ಸ್ ಬಂದಿದೆ ನೋಡಿ, ಇಷ್ಟು ಕಲರ್ಸ್ ಬಂದಿದೆ ಇವತ್ತು ಇದರಲ್ಲಿ ನೋಡಿ. ಇದು ಕೂಡ ಅಷ್ಟೇ, ಇದರಲ್ಲಿ ಕಲರ್ಸ್ ಇದ್ದಿಲ್ಲ, ಈಗ ಬಂದಿದೆ. ನಾಳೆ ಮತ್ತೆ ಇದರಲ್ಲಿ ಒಂದು 10 ಕಲರ್ ಬರುತ್ತೆ. ಚೆನ್ನಾಗಿದೆ ಸೀರೆ ಮಾತ್ರ. ಇದರಲ್ಲಿ ಭಾಳಷ್ಟು ಕಲರ್ಸ್ ಕೇಳ್ತಾರೆ. ಇವತ್ತು ಬಂದಿದೆ, ಈ 6 ಸೀರೆ ಬಂದು ಸೇರಿಕೊಂಡಿದೆ. ಮತ್ತು ಬರ್ತಾ ಇರುತ್ತೆ ಇದರಲ್ಲಿ. ಕೆಲವೊಂದು ರೆಗ್ಯುಲರ್ ಇವೆಲ್ಲ ಎಲ್ಲ ಕಡೆ ಸಿಗುವಂಥದ್ದೇ, ಬಟ್ ವೀಡಿಯೋದಲ್ಲಿ ಬಂದಾಗ ತೋರಿಸ್ಬೇಕು ಅಂತ ಅಷ್ಟೇ. ಇದೇನು ಇಲ್ಲೇ ಸಿಗುತ್ತೆ ಅಂತೇನಿಲ್ಲ, ನೀವು ಎಲ್ಲಿ ಬೇಕಾದ್ರೂ ತೊಗೋಬೋದು ಈ ಸೀರೆಗಳ್ನ. ಬಟ್ ಇದರಲ್ಲೂ ಅಷ್ಟೇ ಕಲರ್ಸ್ ಬಂದಿದೆ. ಬಂದಾಗ ಕೆಲವೊಂದು ಸರಿ ಕಲರ್ಸ್ ಜಲ್ದಿ ಖಾಲಿ ಆಗ್ಬಿಡುತ್ತೆ ಅಷ್ಟೇ. ಬಂದಿದೆ. ಮತ್ತೆ ರಿಪೀಟಾಗಿ ಹೇಳಬೇಕು ಅಂದರೆ ನಿಮಗೆ ಇದೆಲ್ಲ ಎಲ್ಲ ಕಡೆ ಸಿಗುವಂಥ ಸೀರೆ, ರೆಗ್ಯುಲರ್ ಸೀರೆಗಳು. ಕೆಲವೊಂದು ಸೀರೆಗಳು ರೆಗ್ಯುಲರಾಗಿ ಎಲ್ಲ ಕಡೆ ಸಿಗ್ತಿರುತ್ತೆ. ಇದು ಏನು ಸ್ಪೆಷಲ್ ಇದು ಅಂತ ಏನು ಹೇಳ್ತಾ ಇಲ್ಲ ನಿಮಗೆ. ಬಟ್ ಆದರೆ ಕೆಲವು ಕಲರ್ಸ್ ಇದೆ ಅಲ್ವಾ, ಬೇಕಾದವ್ರು ಕಲರ್ಸ್ ಅಲ್ಲಿ ಸಿಗೋಲ್ಲ ಇದರಲ್ಲಿ. ಈ ಥರ ಇದು ಬಂದಿದೆ. ಇನ್ನೂ ಬಾರ್ಡರ್ ಚೆಕ್ಸಲ್ಲಿ ಬಂದಿದೆ, ತೋರಿಸ್ತೀನಿ ರೀ ನಿಮಗೆ. ಇದು ಕೂಡ ಅಷ್ಟೇ, ಯಾರೋ ಕಲರ್ ಕೇಳಿ ಮಾಡಿಸ್ಕೊಂಡ್ರೆ ಅಂದ್ಕೊಳ್ತೀನಿ. ಈ ಕಲರ್ನ 2 ಸೀರೆ ಬಂದಿದೆ ಇದರಲ್ಲಿ. ತುಂಬ ಚೆನ್ನಾಗಿದೆ ಸೀರೆ ಮಾತ್ರ. ಈ ಬಟ್ಟೆ ಕೂಡ ಅಷ್ಟೇ, ನೀವು ಆ ಕ್ವಾಲಿಟಿನ ಫೀಲ್ ಮಾಡಿ ನೋಡಿದ್ರಲ್ಲೇ ಗೊತ್ತಾಗುತ್ತೆ ನಿಮಗೆ, ಅಷ್ಟು ಚೆನ್ನಾಗಿದೆ ಇದರಲ್ಲಿ. ಬಾರ್ಡ್ರ್ ಚೆಕ್ಸಲ್ಲಿ ಕೂಡ ಬಂದಿದೆ, ಅದನ್ನು ಕೂಡ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಬಾರ್ಡ್ರ್ ಚೆಕ್ಸಲ್ಲಿ ಭಾಳ ಸೀರೆ ಕಲರ್ಸು. ಇದರಲ್ಲಿ ನನಗೆ ಈ ಸೀರೆನ ಕಾವ್ಯ ಮೇಡಮ್ ಅವ್ರು ಅಂದ್ಕೊಳ್ತೀನಿ, ಅವರು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಉಟ್ಕೊಂಡಿರೋದು ಫೋಟೋ ಹಾಕಿದ್ರು. ಆ ಫೋಟೋ ಸ್ಟೇಟಸ್ ಹಾಕಿದಾಗ ಇದ್ರಲ್ಲಿ ಕಲರ್ಸ್ ಇದೆಯಾ ಅಂತ ಕೇಳಿದ್ರು. ಇದರಲ್ಲಿ ಕಲರ್ಸ್ ನೋಡಿ, ಬಾರ್ಡ್ರ್ ಚೆಕ್ಸಲ್ಲಿ ಕಲರ್ಸು ಎಷ್ಟು ಕಲರ್ಸ್ ಬಂದಿದೆ ಅಂತ. ಎಲ್ಲ ಕೇಳೋರು ಹೋಗೋ ಕಲರ್ಸ್ ಅಂತ ನನ್ನ ಸ್ಟೇಟಸಲ್ಲಿ ಹಾಕಿದ್ದೆ ಆ ಫೋಟೋನ. ಮೇಡಮ್ ಅವ್ರು ಕಳಿಸಿದ್ರು, ಭಾಳ ಜನ ಕೇಳೋರು. ನೋಡಿ, ಕಲರ್ಸ್ ಬಂದಿದೆ. ಅಂಗಡಿಯಲ್ಲೂ ಸ್ವಲ್ಪ ಕಲರ್ಸ್ ಇರುತ್ತೆ, ಬರ್ತಾ ಇರುತ್ತೆ. ಇದೆಲ್ಲ ನೋಡಿದ್ದೀರಿ ಆಲ್ರೆಡಿ, ನಮ್ಮ ಹತ್ರ ಸಿಗೋದು ನೀವು ಪ್ಯಾಟ್ರನ್ನ ಇದನ್ನೆಲ್ಲ ನೋಡಿ. ಈಗ ತೋರಿಸೋದು ಅಷ್ಟೇ, ನಾವು ಭಾಳ ಜನಕ್ಕೆ ಸೀರೆ ಕೊಟ್ಟಿದ್ದೀನಿ ಇದನ್ನು. ನಮ್ಮ ವರಮಹಾಲಕ್ಷ್ಮಿ ಪೂಜೆನಲ್ಲಿ ಈ ಸೀರೆನ ಉಡ್ಸಿರೋದು ಕೂಡ ನಾನು ನೋಡಿದ್ದೀನಿ. ಇದರಲ್ಲಿ ಕಲರ್ಸ್ ಬಂದಿದೆ, ಬರ್ತಾ ಇರುತ್ತೆ. ಈಗ ಬಂದು 4 ಕಲರ್ಸ್ ಸೇರ್ಕೊಂಡಿದೆ ಇದರಲ್ಲಿ. ಅಂಗಡಿಯಲ್ಲೂ ಸ್ವಲ್ಪ ಕಲರ್ಸ್ ಇರ್ಬೋದು. ಈ ವಾರ ಈ ಥರ ಲೈಟ್ಸಲ್ಲಿ ಬಂದಿದೆ, ಮುಂದಿನ ವಾರ ಇದರಲ್ಲಿ ಡಾರ್ಕ್ ಕಲರ್ಸಲ್ಲೂ ಬರ್ಬೋದು.
ಭಾಳ ಜನಕ್ಕೆ ಕೊಟ್ಟಿದ್ದೀನಿ ಈ ಸೀರೆ ಕೂಡ ನಾನು. ಇದ್ರ ಬಾರ್ಡ್ರ್ ಕೂಡ ಹೆಂಗಿರುತ್ತೆ ಅಂತ ನೋಡ್ಬೋದು ನೀವು. ಈ ಥರ ಇರುತ್ತೆ ಇದ್ರ ಬಾರ್ಡ್ರು. ಭಾಳ ಚೆನ್ನಾಗಿದೆ ಸೀರೆ, ತುಂಬ ಚೆನ್ನಾಗಿದೆ. ಈ ಬೆಂಟೆಕ್ಸ್ ಬಾರ್ಡ್ರಲ್ಲಿ ಪ್ಲೈನಲ್ಲಿ ಬುಟ್ಟ, ಇದು ಕೂಡ ಅಷ್ಟೇ. ಆ ಟೈಮಲ್ಲಿ ನೋಡಿ, ಈಗ ಎಷ್ಟೊಂದು ಡಬಲ್ ವಾರ್ಪಲ್ಲಿ ಬಟ್ಟೆ ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ ನಾನು ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ. ಇದರಲ್ಲಿ ಸಿಂಗಲ್ ವಾರ್ಪಲ್ಲಿ ಕೂಡ ಮಾಡಿಬಿಡ್ತಾರೆ. ಬಟ್ ಇದು ಮಾತ್ರ ಬಟ್ಟೆ ನಿಮಗೆ ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿ ಮಾತ್ರ ಅದು. ಇದರಲ್ಲಿ ನೋಡಿ ಕಲರ್ಸ್ ಇಷ್ಟು ಬಂದಿದೆ ಇದರಲ್ಲಿ, ಈ ಬೆಂಟೆಕ್ಸ್ ಬಾರ್ಡ್ರು ಪ್ಲೈನಲ್ಲಿ. ಆ ವರಮಹಾಲಕ್ಷ್ಮಿ ಟೈಮಲ್ಲಿ ಕಲರ್ಸ್ ಜೋಡ್ಸೋಕ್ಕೆ ಕಷ್ಟ ಆಗ್ಬಿಟ್ಟಿತ್ತು. ಈಗ ನೋಡಿ ಎಷ್ಟೊಂದು ಸೀರೆ ಬಂದಿದೆ. ರೈನ್ ಡ್ರಾಪ್ಸಲ್ಲಿ ಎಷ್ಟೊಂದು ಕಲರ್ಸ್ ಬಂದಿದೆ ನಿಮಗೆ ನೋಡ್ಬೋದು ನೀವು. ತುಂಬ ಕಲರ್ಸ್ ಬಂದುಬಿಟ್ಟಿದೆ. ಒಂದು ಕಡಿಮೆ ಅಂದರೆ ಒಂದು 30 ಸೀರೆ ಬಂದಿರುತ್ತೆ. ಅಂಗಡಿಯಲ್ಲಿ ಸ್ವಲ್ಪ ಇರುತ್ತೆ. ಈಗ ಒಂದು 30 ಸೀರೆ ಬಂದಿದೆ. ಈಗ ಮೊಳಕಾಲ್ಮೂರಲ್ಲಿ ಕೂಡ ನಿಮಗೆ ಈ ಸೀರೆಗಳು ಇಷ್ಟೇ ಸಿಗುತ್ತೆ ನಿಮಗೆ. ಈ ನೆಕ್ಸ್ಟ್ ವಾರದಿಂದ ಮೊಳಕಾಲ್ಮೂರಲ್ಲಿ ಕೂಡ ಸ್ಟಾಕ್ ನಿಮಗೆ ಭಾಳ ಜನ ಹೇಳೋರು ಮೊಳಕಾಲ್ಮೂರಲ್ಲಿ ಸ್ಟಾಕ್ ಕಡಿಮೆ ಇತ್ತು ಅಂತ. ಇನ್ಮೇಲೆ ಆ ಥರ ಕಡಿಮೆ ಇರೋಕ್ಕೆ ಚಾನ್ಸ್ ಇಲ್ಲ, ನಿಮಗೆ ಆಗೋದಿಲ್ಲ ಹಂಗೆ. ಈಗ ಎರಡೂ ಅಂಗಡಿಯಲ್ಲೂ ಫುಲ್ ಇರುತ್ತೆ. ಮೊನ್ನೆ ನಾನು ದಾವಣಗೆರೆಯಲ್ಲಿ ಶಾಪ್ ಮಾಡ್ತೀನಿ ಅಂತ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೆ. ಎಷ್ಟು ಜನ ರೆಸ್ಪಾನ್ಸ್ ಮಾಡಿದಿರಿ, ಎಷ್ಟು ಜನ ಫೋನ್ ಮಾಡಿದಿರಿ ನನಗೆ. ಫೋನ್ ಮಾಡಿ ಮತ್ತು ಎಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ತಿಳಿಸಿದಿರಿ. ತುಂಬ ನಾನು ಎಷ್ಟು ಜನಕ್ಕೆ ನಿಮಗೆ ಟ್ಯಾಂಕ್ಸ್ ಹೇಳಬೇಕು ಗೊತ್ತಾಗ್ತಿಲ್ಲ. ಬಟ್ ನಾನು ಮಾಡೋ ಪ್ರಯತ್ನದಲ್ಲಿ ಇಷ್ಟು ಜನ ಭಾಗವಹಿಸಿ, ಸರ್ ಈ ಥರ ಮಾಡಿ ಸರ್, ಈ ಥರ ಮಾಡಿ ಸರ್ ಅಂತ ಎಲ್ಲರೂ ಸಲಹೆ ನೀಡಿದಿರಿ. ಎಲ್ಲರಿಗೂ ಟ್ಯಾಂಕ್ಸ್. ನಾನು ನಿಮಗೆ ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ. ನಾನು ನಂಬರ್ ಸೇವ್ ಯಾರ್ಯಾರು ಮಾಡ್ಕೊಂಡಿದ್ದೀನೋ ಎಲ್ಲರ ನಂಬರು ಸೇವ್ ಮಾಡ್ಕೊಂಡಿದ್ದೀನಿ. ಎಲ್ಲರಿಗೂ ಇನ್ವೈಟ್ ಮಾಡ್ತೀನಿ. ದಯವಿಟ್ಟು ನನ್ನ ಪ್ರಯತ್ನ ನೀವೆಲ್ಲರೂ ಸಹಕಾರ ನೀಡ್ತೀನಿ ಅಂತ ಅಂದ್ಕೊಳ್ತೀನಿ. ನೋಡಿ, ಇದರಲ್ಲಿ ನಮ್ಮ ಹತ್ರ 5,000 ಒಳಗಡೆ ಸೀರೆಗಳನ್ನ ನಾನು ತೋರಿಸ್ತೀನಿ ನಿಮಗೆ. ಇದರಲ್ಲಿ ಮುಂಚೆ ಕೂಡ ಇಷ್ಟೇ ತೋರಿಸಿದ್ದೀನಿ ನೋಡಿ, ಈಗಲೂ ತೋರಿಸ್ತೀನಿ ನಾನು ನಿಮಗೆ. ಇಷ್ಟೇ ತೋರಿಸ್ತಾ ಇದ್ದೀನಿ ಸೀರೆ. ಕಲರ್ಸ್ ಎಲ್ಲ ನೋಡ್ಬೋದು ನೀವು. ಡೂಪಿಯನ್ ಸಿಲ್ಕಲ್ಲಿ ಟೈ ಆ್ಯಂಡ್ ಡೈ ಇದೆಲ್ಲ ನಮ್ಮ ಹತ್ರ. ಇದರಲ್ಲಿ 2 ಲೈನ್ ಕೂಡ ಬರುತ್ತೆ, ಅದನ್ನು ತೋರಿಸ್ತೀನಿ. ಕಲರ್ಸ್ ನೋಡಿ ಎಷ್ಟು ಬಂದಿದೆ ಅಂತ, ಇವತ್ತು ಎಷ್ಟು ಬಂದಿದೆ ಅಂತ. ಮಾರುತಿಯವರು ವರಮಹಾಲಕ್ಷ್ಮಿ ಹಬ್ಬದಾಗ ಚೆನ್ನಾಗಿ ತಂದು ತೋರಿಸಿದ್ರು, ಆಮೇಲೆ ನಿಲ್ಲಿಸ್ಬಿಟ್ರಲ್ಲ ಅಂದ್ಕೋಬೇಡಿ. ಬರ್ತಾ ಇರುತ್ತೆ ಈ ಥರ ಎಷ್ಟು ಸೀರೆ ಬರ್ತಿರುತ್ತೆ, ಭಾಳ ಸೀರೆ ಬರ್ತಿರುತ್ತೆ. ಕಲರ್ಸ್ ನೋಡ್ಬೋದು. ಇದೆಲ್ಲ ನಮ್ಮ ಹತ್ರ ನಿಮಗೆ 5,000 ಒಳಗಡೆ ಬರುತ್ತೆ. ಎಷ್ಟು ಕಲರ್ಸ್ ಬಂದಿದೆ ಅಂತಂದರೆ ಸೀರೆ ತುಂಬ ಕಲೆಕ್ಷನ್ಸ್ ಬಂದಿದೆ. ಪ್ರತಿ ದಿನ ವೀಡಿಯೋ ಮಾಡೋದಕ್ಕಿಂತ ಒಂದೇ ವೀಡಿಯೋ ದೊಡ್ಡದಾದರೂ ಪರವಾಗಿಲ್ಲ, ಎಲ್ಲ ಸೀರೆ ತೋರಿಸ್ಬೇಡ. ನಮ್ಮ ಅಂಗಡಿ ಬಗ್ಗೆ ಅಭಿಮಾನಿ ಇರೋರು ವೀಡಿಯೋನ ನೋಡ್ತಾರೆ. ಬೇಡ ಅಂದ್ಕೊಂಡವರು ಅಲ್ಲಿಗೆ ಇದನ್ನು ತುಂಬ ದೊಡ್ಡದಾಯಿತು ಅಂತ ನಿಲ್ಲಿಸ್ಕೊಂಡ್ಬಿಡ್ತಾರೆ. ಹಂಗಾಗಿ ಪ್ರತಿದಿನ ವೀಡಿಯೋ ಮಾಡಿ ರಿಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಹಂಗಾಗಿ ವಾರಕ್ಕೆ 1-2 ವೀಡಿಯೋಗಳಾದರೆ ನಾನು ಎಲ್ಲರಿಗೂ ರಿಪ್ಲೈ ಕೊಡ್ಬೋದು. ನೋಡಿ ಎಷ್ಟೊಂದು ಕಲರ್ಸ್ ಬಂದಿದೆ ಅಂತಂದರೆ ಇದರಲ್ಲಿ 2 ಬಂದಿದೆ ಕಲರ್ಸು, 3 ಕಲರ್ಸ್ ಬಂದಿದೆ. ಭಾಳ ಕಲರ್ಸ್ ಬಂದಿದೆ. ಇಷ್ಟು ಕಲರ್ಸ್ ಬಂದಿದೆ ಇದರಲ್ಲಿ ಟೈ ಆ್ಯಂಡ್ ಡೈಯಲ್ಲಿ. ಇದರಲ್ಲಿ 2 ಲೈನ್ ಬಂದಿದೆ ಡೂಪಿಯನ್ ಸಿಲ್ಕಲ್ಲಿ. ಆ 2 ಲೈನ್ ಕೂಡ ಎಷ್ಟು ಬಂದಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡಿ 2 ಲೈನಲ್ಲಿ ಡೂಪಿಯನ್ ಸಿಲ್ಕಲ್ಲಿ 2 ಲೈನಲ್ಲಿ ಇದರಲ್ಲೂ ಅಷ್ಟೇ ಭಾಳ ಸೀರೆ ಬಂದಿದೆ. ಕೆಲವೊಂದು ಸರಿ ಕಲರ್ಸ್ ಸಿಗಲಿಲ್ಲ ಅಂತ ಇರ್ತೀರಿ. ನೋಡಿ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಇದು ಡೂಪಿಯನ್ ಸಿಲ್ಕಲ್ಲಿ ಬಟ್ಟೆ ಕೂಡ ಡಬಲ್ ವಾರ್ಪಲ್ಲಿ ಭಾಳ ಚೆನ್ನಾಗಿದೆ ಸೀರೆ, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ ನಾನು ನಿಮಗೆ. ಇದರಲ್ಲೂ ಅಷ್ಟೇ ಕಲರ್ಸ್ ಎಷ್ಟು ಬಂದಿದೆ ಅಂತ ನೋಡ್ಬೋದು. ಭಾಳ ಕಲರ್ಸ್ ಬಂದಿದೆ. ಈಗ ನಾನು ತೋರಿಸ್ತಿರೋದಿಲ್ಲ ನಿಮಗೆ 5,000 ಒಳಗಡೆ ಬರೋಂಥ ಸೀರೆಗಳು. ಯಾವುದೋ ಟೈ ಆ್ಯಂಡ್ ಡೈ ಆಗಲಿ ಇದಾಗಲಿ ನಮ್ಮ ಹತ್ರ ನಿಮಗೆ 5,000 ಒಳಗಡೆ ಬಂದುಬಿಡುತ್ತೆ. ಚೆನ್ನಾಗಿದೆ ಸೀರೆ ಮಾತ್ರ, ಭಾಳನೇ ಚೆನ್ನಾಗಿದೆ. ಎಷ್ಟು ಕಲರ್ಸ್ ಬರುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಇದೆಲ್ಲ 2 ಲೈನ್ ಇರುತ್ತೆ ಈ ಥರ. ಇಲ್ಲಿ ಕಾಣ್ತಾ ಇದೆ ಅಲ್ವಾ ಸೀರೆ ನೋಡಿ. ಈ ಸೀರೆಗಳೆಲ್ಲ ಈ ಥರ 2 ಲೈನಲ್ಲಿರುವಂಥದ್ದು. ಕಲರ್ಸ್ ನೋಡ್ತಾ ಇದ್ದೀರಿ ನೀವು ಎಷ್ಟು ಕಲರ್ಸ್ ಬಂದಿದೆ ಅಂತ. ನೋಡಿ ನೋಡ್ಬೋದು ಕಲರ್ಸು ಎಷ್ಟೊಂದು ಸೀರೆ ಬಂದಿದೆ ನೋಡಿ. ಒಂದೇ ಪ್ಯಾಟರ್ನಲ್ಲಿ ಇಷ್ಟೊಂದು ಕಲರ್ಸ್ ಬಂದಿದೆ. ಭಾಳ ಸೀರೆ ಇರುತ್ತೆ ನಮ್ಮ ಹತ್ರ, ನೀವು ನೋಡೋಷ್ಟು ಸೀರೆ ಇರುತ್ತೆ. ಈ ವರಮಹಾಲಕ್ಷ್ಮಿ ಟೈಮಲ್ಲಿ ಮಾತ್ರ ಸ್ವಲ್ಪ ಜಲ್ದಿ ಸೇಲ್ ಆದಾಗ ಕಲರ್ ಇದು ಮಾಡೋಕ್ಕಾಗಲಿಲ್ಲ, ಜೋಡ್ಸೋಕ್ಕಾಗಲಿಲ್ಲ ನಮಗೆ. ಈಗ ಪ್ರೊಡಕ್ಷನ್ ಬರ್ತಾನೆ ಇರುತ್ತೆ. ಇನ್ನೊಂದು ವಾರ ಇಲ್ಲಾದರೂ ಕೂಡ ಮುಂದಿನ ವಾರ ನೋಡಿ ಮತ್ತೆ ಇಷ್ಟು ಬಂದಿರುತ್ತೆ. ನಾನೇ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಒಂದು ವೇಳೆ ಈ ವಾರ ಸೇಲ್ ಆಗಿದ್ದರೆ ನಾನು ಏನು ಮಾಡೋಕ್ಕಾಗಲ್ಲ. ಈ ವಿಡಿಯೋದಲ್ಲಿ ಕಲರ್ಸ್ ಎಲ್ಲ ನೋಡಿ, ಬೇರೆ ಕಲರ್ಸ್ ಎಲ್ಲ ಬಂದಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ. ತುಂಬ ಇದೊಂದೇ ಅಲ್ಲ, ಇದರಲ್ಲಿ ನೋಡಿ ಪ್ಲೈನ್ ಬರುತ್ತೆ ಇನ್ನೊಂದು ನಮ್ಮ ಹತ್ರ 4,500. ಅದೊಂದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ನೋಡಿ ಇದು ಕೂಡ ಅಷ್ಟೇ 2 ಲೈನ್ ಇದೆ, ಬಟ್ ಆದರೆ ಪ್ಲೈನ್ ಇದೆ ಇದು. ಇಲ್ಲಿ ಕೆಳಗಡೆ ನೋಡಿ ಡೂಪಿಯನ್ ಇದೆ ನೋಡಿ. ಇದು 2 ಲೈನ್ ಇದೆ. ಒಂದು ನಿಮಿಷ ನೋಡಿ, ಇದು 2 ಲೈನ್ ಡೂಪಿಯನ್ನು. ಇದು ಬಂದುಬಿಟ್ಟು 4,200 ರೂಪಾಯಿಗೆ ಬಂದುಬಿಡುತ್ತೆ. ಇದು ಕೂಡ ಪೂರ್ತಿ ರೇಷ್ಮೆ ಇದೆ, ನೆನಪಿರಲಿ. ಇದರಲ್ಲೂ ಕಲರ್ಸ್ ಎಷ್ಟಿದೆ ಅಂತ ತೋರಿಸ್ತೀನಿ ನೋಡಿ ನಾನು ನಿಮಗೆ. ಇದರಲ್ಲಿ ಎಷ್ಟು ಕಲರ್ಸ್ ಇದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ಇದರಲ್ಲೂ ಅಷ್ಟೇ ಭಾಳನೇ ಕಲರ್ಸ್ ಬಂದಿದೆ. ತುಂಬ ಕಲರ್ಸ್ ಇದೆ ಇದರಲ್ಲಿ ಕೂಡ. ನೀವು ನೋಡ್ಬೋದು, ನೆನಪಾಗುತ್ತೆ ಅಂದ್ಕೊಳ್ತೀನಿ. ನೋಡಿ ಇದು 2 ಲೈನೇ, ಬಟ್ ರೇಟ್ ಡಿಫ್ರೆನ್ಸಲ್ಲಿ ಇದಕ್ಕೂ 600 ರೂಪಾಯಿ ಡಿಫ್ರೆನ್ಸ್ ಇದೆ. ಇನ್ನೊಂದಿದೆ 2 ಲೈನ್ ನಮ್ಮ ಹತ್ರ, ಅದಕ್ಕೂ ಮತ್ತು 1,000 ರೂಪಾಯಿ ಡಿಫ್ರೆನ್ಸ್ ಇದೆ. 2-3 ಥರ 2 ಲೈನ್ಸ್ ಇದೆ ನಮ್ಮ ಹತ್ರ. ನೋಡಿ ಕಲರ್ಸು ಎಷ್ಟು ಕಲರ್ಸ್ ಬಂದಿದೆ ಅದರಲ್ಲಿ. ಈ ಪ್ಲೈನಲ್ಲಿ ಇದು ಪವರ್ಲೂಮು, ನೆನಪಿರಲಿ ಇದು ಹ್ಯಾಂಡ್ಲೂಮ್ ಅಲ್ಲ, ಇದು ಪವರ್ಲೂಮು. 4,200 ರೂಪೀಸ್ ಆಗುತ್ತೆ ನಮ್ಮ ಹತ್ರ ಇದು.
ಭಾಳ ಕಲೆಕ್ಷನ್ಸ್ ಇದೆ. ಇದರಲ್ಲೂ ಅಷ್ಟೇ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಾದ್ರೆ ತುಂಬ ಒಳ್ಳೆಯ ಸೀರೆ, ತುಂಬ ಚೆನ್ನಾಗಿ ಕಾಣುತ್ತೆ ಕೂಡ ಸೀರೆ. ಎಷ್ಟು ಕಲರ್ಸ್ ಬಂದಿದೆ ನೋಡಿ ಇದರಲ್ಲಿ. ಇದರಲ್ಲಿ ಕೂಡ ಹೆಚ್ಚು ಕಡಿಮೆ ಒಂದು 50 ಸೀರೆ ಇದೆ. ಈ 2 ಲೈನಲ್ಲಿ ನಿಮಗೆ ಒಂದು 50 ಸೀರೆ ಇದೆ ಇದರಲ್ಲಿ. ನೀವು ಈ ಮದುವೆ ಫಂಕ್ಷನ್ ಟೈಮಲ್ಲಿ ತುಂಬ ಒಳ್ಳೆ ಸೀರೆ, ಭಾಳ ಚೆನ್ನಾಗಿ ಕಾಣುತ್ತೆ, ತುಂಬ ಡಿಸೆಂಟಾಗಿ ಕಾಣುತ್ತೆ ಈ 2 ಲೈನು ನೋಡಿ. ಎಷ್ಟು ಕಲರ್ಸ್ ಇದೆ ನೋಡಿ, ಭಾಳ ಕಲರ್ಸ್ ಇದೆ. ಇನ್ನೂ ಇದೆ ಅಂತಿದ್ದಾರೆ ಹುಡುಗರು ಕಲರ್ಸು. ಸರಿ, ಈ ವಿಡಿಯೋ ತುಂಬ ದೊಡ್ಡದಾಗ್ಬಿಡ್ತು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಗೆ ಪೂರ್ತಿ ತೋರಿಸ್ತೀನಿ. ಭಾಳಷ್ಟು ಸೀರೆ ತೋರಿಸಿದ್ದೀನಿ ಈ ವಿಡಿಯೋದಲ್ಲಿ. ನಾನು ಮತ್ತೆ ಒಂದೆರಡು ದಿನ ಈಗ ಮೊಳಕಾಲ್ಮೂರಲ್ಲಿ ಉಳ್ಕೊಳ್ತೀನಿ. ಹಂಗಾಗಿ ಮೊಳಕಾಲ್ಮೂರಲ್ಲಿ ಒಂದು 4-5 ದಿನ ಇರೋದ್ರಿಂದ ಇಲ್ಲಿರೋಲ್ಲ. ಹಂಗಾಗಿ ಮತ್ತೆ ಬರೋವರೆಗೂ ಈ ವಿಡಿಯೋದಲ್ಲಿ ಭಾಳ ಸೀರೆ ತೋರಿಸಿದ್ದೀನಿ ನೋಡಿ. ಈ ವಿಡಿಯೋದಲ್ಲಿ ನನಗೆ ಏನು ಗೊತ್ತಾಗುತ್ತೋ ಅಷ್ಟು ತೋರಿಸಿದ್ದೀನಿ. ಎಲ್ಲ ಓಪನ್ ಮಾಡೋಕ್ಕಾಗಲಿಲ್ಲ. ಸಾಧ್ಯವಾದಷ್ಟು ಓಪನ್ ಮಾಡಿ ಭಾಳ ಸೀರೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದೀನಿ. ಹಾಗೆ ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ವರಮಹಾಲಕ್ಷ್ಮಿನಲ್ಲಿ ನಾವು ಇವತ್ತು 10 ಜನ ಸೀರೆಗಳನ್ನ ಸೆಲೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ವಿ. ಫೋಟೋ ಭಾಳ ಸಾವಿರಾರು ಫೋಟೋ ಬಂದಿದೆ. ಈ 10 ಫೋಟೋಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಬರುತ್ತೆ, 10 ಫೋಟೋ ಬರುತ್ತೆ ಇವತ್ತಿನ ವಿಡಿಯೋದಲ್ಲಿ. ಅದು ಯಾರ್ದು ಫೋಟೋ ಆಗಿದೆಯೋ ಆ ಪೂಜೆದು ದಯವಿಟ್ಟು ನಮ್ಮ ವಾಟ್ಸಪ್ ನಂಬರ್ಗೆ ನನಗೆ ಮತ್ತೊಂದು ಸರಿ ಆ ಫೋಟೋ ಸೆಂಡ್ ಮಾಡಿ. ನಿಮ್ಮ ಜೊತೆಗೆ ನಿಂತಿರೋಂಥ ಒಂದು ಫೋಟೋ ಸೆಂಡ್ ಮಾಡಿ. ನಿಮಗೆ ನಮ್ಮ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ಕೊಡ್ತೀವಿ ನಾವು. ಹಂಗಾಗಿ ಈ ವಿಡಿಯೋದಲ್ಲಿ ಯಾವ ಫೋಟೋ ಬರ್ತದೋ 10 ಫೋಟೋ ಬರುತ್ತೋ ಆ 10 ಫೋಟೋದಲ್ಲಿ ನಿಮ್ಮದೇ ಆಗಿದ್ದರೆ ಆ ಫೋಟೋ ದಯವಿಟ್ಟು ಹೇಳ್ತೀನಿ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಫೋಟೋನ, ನಾವು ವಿಡಿಯೋದಲ್ಲಿ ತೋರಿಸುವಂಥ ಫೋಟೋನ, ನಿಮ್ಮ ಜೊತೆಲಿರೋಂಥ ಫೋಟೋ ಒಂದು ಸೆಂಡ್ ಮಾಡಿ ಪ್ಲೀಸ್. ಯಾರೂ ಮರೆಯಲ್ಲ ಅಂತ ಅಂದ್ಕೊಳ್ತೀನಿ. ನಮಸ್ಕಾರ. ನಾನು ಮತ್ತೆ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.